ಇತ್ ಕಡೆ ಕರಿಸಿದ್ದೇಗೌಡ ಗಾಂಧಿ ಅನ್ನೋ ಹುಡುಗನ ತಾತ ಆ ಮೊಮ್ಮಗುವಿನ ಚಿಂತಾಜನಕ ಪರಿಸ್ಥಿತಿಯನ್ನು ಕಂಡು ಬಹುಶಃ ಆತನಿಗೆ ಅರ್ಥ ಆಗಿತ್ತು ಅನಿಸುತ್ತೆ, ಇದು ಕಾಯಿಲೆ ವಾಸಿ ಆಗದ್ದು ಅಂತ ಹೇಳಿ. ಆದರೆ ಅವನ ಅತ್ಯಂತ ಪ್ರೀತಿಯ ಆ, ಜೀವಗಳು ಅಂತ ಹೇಳಿದ್ರೆ ಆತನ ಮಗಳು ನಿಂಗಮ್ಮ ಮತ್ತೆ ಆಕೆ 2 ಮಕ್ಕಳು. ಒಂದು ಗಾಂಧಿ, ಇನ್ನೊಂದು ಪದ್ದಿ ಅಂತಕ್ಕಂಥದ್ದು. ಹಾಗಾಗಿ ವಿಪರೀತ ನಿರೀಕ್ಷೆ ಇತ್ತು. ಯಾಕೆಂದ್ರೆ ಅಳಿಯ ಸತ್ತೋಗಿದ್ದ. ಅದ್ಯಾವುದೋ ಸೇಂದಿ ಬಟ್ಟೆ ಇಳಿಸುವಾಗ ಇನ್ನೇನೋ ಮಾಡಿ. ಬಟ್ ಅವನ ಸಾವಿಗೆ ಯಾವುದು ಕೂಡ ಪರಿಹಾರ ಸಿಕ್ಕಿರಲಿಲ್ಲ. ಹಾಗಾಗಿ ಇರೋದು ಒಂದೇ ನನ್ನ ಮಗಳು ಮತ್ತು ಆ 2 ಮೊಮ್ಮಕ್ಕಳು ಸುಖವಾಗಿ ಬದುಕಬೇಕು ಅನ್ನುವಂತಹ ಕನವರಿಕೆಯಲ್ಲಿ ಪಾಪ ಕರಿಸಿದ್ದೇಗೌಡ ಆಸೆಯಿಂದ ಕಾಯ್ತಾ ಇದ್ದ. ಹೇಗಾದರೂ ಆಗಲಿ ಮೊಮ್ಮಗ ಬದುಕಿದ್ರೆ ಸಾಕು ಅನ್ನುವಂಥದ್ದು ಪಾಪ ಆತನ ಆಸೆ. ಅವನ ಆಸೆಯ ಕುಡಿ ತನ್ನ ಮಗಳು ನಿಂಗಮ್ಮ ಮತ್ತು ಅವಳ ಮಕ್ಕಳಾಗಿರ್ತಕ್ಕಂಥ ಪದ್ದಿ ಮತ್ತು ಗಾಂಧಿ. ಪದ್ದಿ ಎಷ್ಟೇ ಆದರೂ ನೆರೆಮನೆಗೆ ಹೋಗುವ ಹೆಣ್ಣು. ಅಂದರೆ ಮದುವೆ ಮಾಡಿ ಕೊಟ್ಟ ಮೇಲೆ ಅದು ಪರರ ಮನೆಗೆ ಸ್ವತ್ತು ಆಗಿ ಹೋಗುವಂಥದ್ದು. ಹಾಗಾಗಿ ಮೊಮ್ಮಗಳು ಹೋದ ಮೇಲೆ ಮೊಮ್ಮಗನಾದರೂ ನಮ್ಮೊಟ್ಟಿಗಿರ್ತಾನೆ ವಂಶಕ್ಕೆ ಅಂತ ಹೇಳಿ ಒಂದು ಎಲ್ಲೋ ಆಸೆ ಭರವಸೆ ಆತನಿಗೆ ಇತ್ತು. ಗಾಂಧಿ ಮೇಲೆ ಕರಿಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದಂತಹ ಪ್ರೀತಿ ಇತ್ತು. ತನ್ನ ಈ ಮೊಮ್ಮಗನಿಗೆ ಹೆಸರು ಕಟ್ಟಿದ್ದೇ ಒಂದು ಮರೆಯಲಾಗದಂತಹ ಸನ್ನಿವೇಶ. ಅದನ್ನು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ ನೋಡಿ ಕರಿಸಿದ್ದೇಗೌಡ. ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತು ಇದು. ಗಾಂಧಿ ಅಂತ ಯಾತಕ್ಕಿಟ್ಟ ಅಂತ ಹೆಸರನ್ನ. ಹೊಲ ಉತ್ತಿ ಸಾಕಾಗಿ ತಾನು ಮತ್ತೆ ಅಳಿಯ ಬುಕ್ಕೇಗೌಡ ಹೊತ್ತು ಮುಳುಗೋದಕ್ಕಿನ್ನ ಮುಂಚೆ ಹೆಚ್ಚು ಕಡಿಮೆ ಮನೆಗೆ ಬರುವಂತಹ ಸಂದರ್ಭ. ಮನೆಗೆ ಬಂದಾಗ ತುಂಬ ಗರಗರನೆ ಉರಿಯುತ್ತಾ ಇದ್ದಂತಹ ಮೊಮ್ಮಗು ಮಲಗಿತ್ತು. ಕರಿಸಿದ್ದೇಗೌಡ ಹಿಗ್ಗಿ ಹೀರೆಕಾಯದ. ಸಿಕ್ಕಾಪಟ್ಟೆ ಸಂತೋಷ ಆಗೋಯ್ತು ಆತನಿಗೆ. ತನ್ನ ಮೊಮ್ಮಗನ ಕಿವಿಗಳು ತುಂಬ ಅಗಲವಾಗಿದ್ದುದನ್ನು ಕಂಡು ಆತ ಏನು ಮಾಡ್ದ, ಸಿಕ್ಕಾಪಟ್ಟೆ ಖುಷಿಯಾಗಿ ಜೋಯಿಸರ ಮನೆಗೆ ಓಡಿ ಹೋದ ಜಾತಕವನ್ನು ಕೇಳಲಿಕ್ಕೆ. ಜೋಯಿಸರು ಮಗು ಬಹಳ ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದ್ದು ಲೆಕ್ಕ ಹಾಕಿ ಹೇಳಿ ಮಗುವಿನ ಕಿವಿ ಅಗಲವಾಗಿರೋದ್ರಿಂದ ಮತ್ತು ಕರಿಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರನ್ನು ಖುದ್ದಾಗಿ ದರ್ಶನ ಪಡೆದು ಬಂದಿದ್ದರಿಂದ ಈ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದದ್ರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಅಂತ ಹೆಸರಿಡಬೇಕು ಅಂಥೇಳಿ ತೀರ್ಮಾನವನ್ನು ಮಾಡ್ದ. ಇದು ಹಿನ್ನೆಲೆ, ಯಾತಕ್ಕಾಗಿ ಗಾಂಧಿ ಅಂತ ಆ ಮಗುವಿಗೆ ಹೆಸರು ಬಂತು, ಹೆಸರನ್ನು ಇಡಲಾಯಿತು ಅನ್ನೋದಕ್ಕೆ ಕರಿಸಿದ್ದೇಗೌಡ ಆ ಒಂದು ಹಿನ್ನೆಲೆಯನ್ನು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ಕರಿಸಿದ್ದೇಗೌಡ ಎಷ್ಟು ಮುಗ್ಧ ಅಂತ ಅಂದರೆ, ಮಹಾತ್ಮ ಗಾಂಧೀಜಿಯವರೇ ಮತ್ತೆ ಜನ್ಮ ಪಡೆದು ನಿನ್ನ ಮಗಳ ಗರ್ಭದಲ್ಲಿ ಜನಿಸಿದ್ದಾರೆ ಅಂತ ಅಂದರೆ ಅದನ್ನು ಕೂಡ ನಂಬುವಷ್ಟು ಮುಗ್ಧತೆ ಆ ಕರಿಸಿದ್ದೇಗೌಡನಲ್ಲಿ ಇತ್ತು. ಸದ್ಯ ಜೋಯಿಸರು ಅಂತಹ ಘೋರ ಅಪರಾಧವನ್ನು ಮಾಡಲಿಲ್ಲ. ಆದರೆ ಕಿವಿ ಅಗಲ ಇದ್ದದ್ರಿಂದ ಈ ಸುತ್ತಮುತ್ತಲು ಗಾಂಧಿಯನ್ನು ಭೇಟಿಯಾದವ ನೀನು ಒಬ್ಬನೇ ಆಗಿರೋದ್ರಿಂದ ನಿನ್ನ ಮೊಮ್ಮಗನಿಗೆ ಅದೇ ಹೆಸರಿಡು ಅಂತ ಅವರು ಹೇಳಿದ್ದು ಕೂಡ ಆತನಿಗೆ ತುಂಬ ಸಂತೋಷವನ್ನು ಕೊಟ್ಟಿತ್ತು. ಕರಿಸಿದ್ದೇಗೌಡನಿಗೆ 2 ಎಕರೆ ಹೊಲ, 1 ಮನೆ. ಇತ್ತೀಚೆಗೆ ಈ ಹೊಲದಲ್ಲಿ 1 ಎಕರೆಯನ್ನು ಬಡವರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಅಂಥೇಳಿ ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸ್ಕೊಂಡಿತ್ತು. ಇದು ಕರಿಸಿದ್ದೇಗೌಡನಿಗೆ ತನ್ನ ಅಳಿಯ ಸತ್ತದಕ್ಕಿಂತ ಹೆಚ್ಚು ತೀವ್ರವಾದ ಚಿಂತೆ ಮಾಡಲಿಕ್ಕೆ ದಾರಿಯನ್ನು ಮಾಡಿಕೊಟ್ಟಿತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇದ್ದದ್ದು 2 ಎಕರೆ ಹೊಲ, 1 ಮನೆ. ಆ 2 ಎಕರೆ ಹೊಲದಲ್ಲೂ ಕೂಡ ಇತ್ತೀಚೆಗೆ ಸರ್ಕಾರದವರು ಬಡಬಗ್ಗರಿಗೆ ಮನೆಯನ್ನು ಮಾಡಿಕೊಡ್ಲಿಕ್ಕೆ ಬೇಕು ಅಂಥೇಳಿ ಆ 1 ಎಕರೆಯನ್ನು ವಶಪಡಿಸ್ಕೊಂಡಿತ್ತು. ಅಳಿಯ ಸತ್ತೋಗಿದ್ದು ಎಷ್ಟು ಘಾಸಿ ಆಗಿತ್ತೋ ಅದಕ್ಕಿಂತ ಹೆಚ್ಚು ಘಾಸಿ ಆಗಿತ್ತು ಆತನ ಮನಸ್ಸಿಗೆ ಆ 1 ಎಕರೆ ಹೊಲದಿಂದ ಅಂದರೆ ಕಳ್ಕೊಂಡಿದ್ರಿಂದ ಅಂತ. ಅಂದರೆ ವ್ಯಕ್ತಿ ಅಳಿಯ ಸತ್ತಿದ್ದು ಹಾಗಾದರೆ ಬೇಸರ ಇಲ್ವಾ ಅಂತ ಅಲ್ಲ, ಬದುಕೋದಕ್ಕೆ ಅನ್ನದ ದಾರಿಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇತ್ತು, ಅದನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. 20 ಎಕರೆ 30 ಎಕರೆ 40 ಎಕರೆ ಇದ್ದರೆ ಕಿತ್ಕೊಳ್ಳಿ ಅಂತ ಹೇಳ್ಬೋದು ಸರ್ಕಾರಕ್ಕೆ, ಆಯಿತು ತಗೊಳ್ಳಿ ಅಂಥೇಳಿ. ಇರೋದು 2 ಎಕರೆ ಹೊಲದಲ್ಲಿ 1 ಎಕರೆ ತೊಗೊಂಡಿದ್ದಾನೆ ಅಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಬದುಕೋದು ಹೇಗೆ? ಅದು ಆತನಿಗೆ ಚಿಂತೆಗೆ ಈಡು ಮಾಡಿತ್ತು.
ಈ ಚಿಂತೆಯಲ್ಲಿ ಮುಳುಗಿ ಸರ್ಕಾರ ವಶಪಡಿಸಿಕೊಂಡಿರ್ತಕ್ಕಂತಹ 1 ಎಕರೆ ಭೂಮಿಯಲ್ಲಿರುವಂತಹ ಸೊಗಸಾದ ಫಲ ನೀಡುವಂತಹ ಹಲಸಿನ ಮರಗಳನ್ನು ಕಡಿದುಕೊಳ್ಳೋದು ಬೇಡವೋ ಅನ್ನುವಂತಹ ಜಿಜ್ಞಾಸೆಯಲ್ಲಿ ಸಿಕ್ಕಿಬಿದ್ದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆಗೆ ಅಷ್ಟಾಗಿ ಗಮನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಒಬ್ಬ ಮನುಷ್ಯನಿಗೆ ಪೆಟ್ಟುಗಳು ಬೀಳೋದಕ್ಕೆ ಶುರುವಾಯಿತು ಅಂದರೆ ಬಹುಶಃ ಹೀಗೆ ಬೀಳುತ್ತೆ ಅಂತ ಕಾಣುತ್ತೆ. ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ಒಂದಾದ್ಮೇಲೊಂದು. ಒಂದು ಕಡೆ ಜಮೀನನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಹೋರಾಟ, ಅವನಿಗಾಗಿ ಅಲ್ಲ, ತನ್ನ ಮುಂದಿನ ಪೀಳಿಗೆಗಾಗಿ ಉಳಿಸಿ ಹೋಗಬೇಕು ಅನ್ನುವ ಚಿಂತನೆಗಳಿರುತ್ತೆ ವಯಸ್ಸಾಗಿರುವಂತಹ ವಯೋವೃದ್ಧರಿಗೆ. ಆದರೆ ಇಲ್ಲಿ ಯಾರಿಗಾಗಿ ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೋ ಅವರಿಗೆ ಕಾಯಿಲೆ ಇದೆ. ಆ ಮೊಮ್ಮಗನ ಕಾಯಿಲೆಯನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಆದರೆ ಅದೇ ದಿಕ್ಕಿನಲ್ಲಿ ಇನ್ನೊಂದು ಕಡೆ ಏನಾಗ್ತದೆ, ಆ ಜಮೀನಿಗೋಸ್ಕರ ಹೋರಾಟ ಮಾಡುವ ಪರಿಸ್ಥಿತಿ ಇದೆ. ಒಬ್ಬನೇ ಒಬ್ಬ ಅಳಿಯ ಸತ್ತೋಗಿದ್ದಾನೆ, ಇನ್ಯಾರೂ ದಿಕ್ಕಿಲ್ಲ ಆತನಿಗೆ. ಎಲ್ಲ ದಿಕ್ಕುಗಳಲ್ಲೂ ಆತ ಒಬ್ಬನೇ ಹೋರಾಟ ಮಾಡಬೇಕಾಗಿದೆ. ಹಾಗಾಗಿ ಆ ಆ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲೋ ಒಂದು ಕಡೆ ಚಿಂತೆ ಅವನನ್ನು ಕಾಡ್ತಾ ಇತ್ತು, ಓಡಾಟ ಇತ್ತು. ಅದರ ಚಿಂತೆಯಲ್ಲಿ ಬಹುಶಃ ಮೊಮ್ಮಗನ ಆ ಒಂದು ದೇಹ ಸ್ಥಿತಿ ಅವನಿಗೆ ಅಷ್ಟಾಗಿ ಗಮನ ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತ ಅನ್ಸುತ್ತೆ. ಮಗಳು ವೈದ್ಯರು ಬರೆದುಕೊಟ್ಟಿದ್ದಂತಹ ಚೀಟಿಯನ್ನು ತಂದು ಗಾಂಧಿಯನ್ನ ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬೇಕಂತೆ ಅಪ್ಪ ಅಂತ ಆ ಕರಿಸಿದ್ದೇಗೌಡನಿಗೆ ಹೇಳಿದ ಕೂಡಲೇ ಆ ವಯಸ್ಸಾದಂತಹ ಹಿರಿಜೀವಕ್ಕೆ ಎದೆ ಒಡೆದೋದಾಗಾಯ್ತು, ಧಸಕ್ ಅಂದಿತು ಅಂತ ಕೊಟ್ಟಿದ್ದಾರೆ ನೋಡಿ. ಗಾಬರಿ ಆಯ್ತು. ಏಕೆಂದರೆ ಹೊಡೆತಗಳು ಹಾಗೆ ಬೀಳೋದು ಮನುಷ್ಯನಿಗೆ. ಒಂದು ಹೇಗೆ ಅಂದರೆ ಹೊರಗಡೆ ಏನು ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ, ನಮ್ಮ ಆತ್ಮದಲ್ಲಿ ನಮ್ಮ ಹೃದಯದಲ್ಲಿ ಈ ಆಗುವಂತಹ ಗೊಂದಲಗಳು ತಳಮಳಗಳಿದಾವಲ್ಲ ಬಾಹ್ಯವಾಗಿ ಯಾರಿಗೂ ಕಾಣಿಸ್ತಲೇ ಇರಬಹುದು. ಆದರೆ ಒಳಗಡೆಯೇ ಗೆದ್ದಲು ತಿಂದ ಹಾಗೆ, ಹೇಗೆ ಒಂದು ದೊಡ್ಡ ಮರವನ್ನು ಗೆದ್ದಲು ತಿಂತ ಹೋಗಿ ಒಳಗಡೆ ಎಲ್ಲ ಟೊಳ್ಳು ಮಾಡುತ್ತೋ ಹಾಗೆಯೇ ಈ ರೀತಿ ಹೊಡೆತಗಳು ಮನುಷ್ಯನಿಗೆ ಬೀಳ್ತಾ ಇದ್ರೆ ಹೊರಗಡೆ ಯಾರಿಗೂ ಕಾಣಿಸ್ತೀವೋ ಇಲ್ವೋ ಗೊತ್ತಿಲ್ಲ, ಚಿಂತೆ ಮಾಡುವವರ ಹಾಗೆ ಸೊರಗಿದವರ ಹಾಗೆ. ಆದರೆ ಒಳಗಡೆಗೆ ನಮ್ಮ ಜೀವವನ್ನು ಹಿಂಡಿ ಹಿಪ್ಪೆ ಮಾಡುವಂತಹ ಸ್ಥಿತಿಯಲ್ಲಿ ಪಾಪ ಆ ಕರಿಸಿದ್ದೇಗೌಡ ಇದಾನೆ ಈಗ. ಆ ಚೀಟಿಯನ್ನು ನೋಡಿದ ತಕ್ಷಣ ಪಾಪ ದೊಡ್ಡ ಆಸ್ಪತ್ರೆ ಅಂದ್ರೇ ಭಯ ಪಡುವಂತಹ ಪರಿಸ್ಥಿತಿ. ಏಕೆಂದರೆ ಅಲ್ಲಿಗೆ ಖರ್ಚುಗಳಿರುತ್ತೆ, ಮನೆ ಕಡೆ ಗಮನ ಕೊಡೋಕ್ಕಾಗೋದಿಲ್ಲ, ಆ ಜಮೀನು ಕಡೆ ಓಡಾಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಪಾಪ ಆತನಿಗೆ ಕೈಕಾಲು ಕಟ್ಟಿದ ಹಾಗೆ ಆಗಿರಬಹುದು. ಮಾರನೇ ದಿನವೇ ಪಾಪ ಇಡೀ ಸಂಸಾರವೇ ಬಸ್ನಲ್ಲಿ ಅಷ್ಟೋ ಇಷ್ಟೋ ಇದ್ದಂತಹ ಪುಡಿಗಾಸನ್ನು ಕೂಡಿಟ್ಟಿದ್ವು ಪಾಪ ಅಲ್ಲಲ್ಲಿ. ಅದೆಲ್ಲವನ್ನು ತೆಗೆದುಕೊಂಡು ದೊಡ್ಡ ಆಸ್ಪತ್ರೆ ಇರುವಂತಹ ಒಂದು ಜಿಲ್ಲಾ ಕೇಂದ್ರ ಆಸ್ಪತ್ರೆಗೆ ಪಯಣವನ್ನು ಬೆಳೆಸಿದ್ರು. ಪಾಪ ಇಡೀ ಸಂಸಾರ ಸಮೇತವಾಗಿ ಹೋದರು. ಆಸ್ಪತ್ರೆ ತಲುಪಿದಾಗ ಮಧ್ಯಾಹ್ನ ಆಗಿತ್ತು ಹೆಚ್ಚು ಕಡಿಮೆ. ಹೊರ ರೋಗಿಗಳನ್ನು ಪರೀಕ್ಷೆ ಮಾಡುವಂಥ ಔಟರ್ ಪೇಷಂಟ್ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ ಅವರು. ಪರೀಕ್ಷೆ ಮಾಡುವಂತಹ ವಿಭಾಗಗಳಲ್ಲಿ ಆ ರೋಗಿಗಳ ಹೆಸರನ್ನು ದಾಖಲು ಮಾಡಿಕೊಳ್ಳೋದು, ಚೀಟಿಯನ್ನು ಕೊಟ್ಟು ವೈದ್ಯರ ಬಳಿಗೆ ಕಳಿಸುವಂತಹ ಗುಮಾಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯದಿಂದ ಆ ವೈದ್ಯಾಧಿಕಾರಿ ಕೊಟ್ಟಿದ್ನಲ್ಲ ಆ ಕಾಗದವನ್ನು ಕೊಟ್ಟಾಗ ಗುಮಾಸ್ತ ಎಲ್ಲವನ್ನ ಓದಿ ಆ ರೋಗಿಯ ಹೆಸರನ್ನು 2-3 ಸಾರಿ ಓದಿ, ಏಕೆಂದರೆ ಗಾಂಧಿ ಅಂತ ಇತ್ತಲ್ಲ, ಮಹಾತ್ಮ ಗಾಂಧಿ ಅಂತ ಇತ್ತಲ್ಲ, ಅವನಿಗೆ ಕೂಡ ಏನೋ ಒಂದು ಗುಮಾನಿಯ ರೀತಿಯಲ್ಲಿ ಅನಿಸ್ತು. 2-3 ಸಾರಿ ಆ ಹೆಸರನ್ನು ನೋಡ್ದ. ಏನೋ ಅನುಮಾನ ಬಂದವರ ಹಾಗೆ ಕರಿಸಿದ್ದೇಗೌಡನ ಕಡೆಗೆ ಒಂದ್ಸತಿ ನೋಡ್ದ. ಯಾರನ್ನ ತೋರ್ಸೋಕ್ಕೆ ಕರ್ಕೊಂಡು ಬಂದಿರೋದು ನೀವು ಅಂತ ಕೇಳ್ದ. ಯಾಕೆಂದ್ರೆ ಮಹಾತ್ಮ ಗಾಂಧಿ ಅಂತ ಇತ್ತಲ್ಲ, ಹಾಗಾಗಿ ಅವನು ತಿದ್ದೋದಕ್ಕೆ ಪ್ರಯತ್ನ ಪಡ್ತಾನೆ ನೋಡಿ. ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನ ತೋರಿಸ್ತಾನೆ. ಆಗ ಓ ಇವನ ಹೆಸರು ಮಹಾಂತೇಗೌಡನಾ ಅಂತ ಕೇಳ್ದ. ನಿಮ್ಮ ಡಾಕ್ಟ್ರು ಇವನ್ನ ಮಹಾತ್ಮ ಗಾಂಧಿ ಅಂತ ಬರೆದು ಬಿಟ್ಟವರಲ್ಲ ಅಂತ ನಕ್ಕುಬಿಟ್ಟ. ಅಂದರೆ ಮಹಾತ್ಮ ಗಾಂಧಿ ಅನ್ನುವ ಹೆಸರು ಅವ್ರಿಗೊಬ್ಬರಿಗೆ ಇರಬೇಕು, ಬೇರೆಯವ್ರಿಗೆ ಇರಬಾರ್ದು ಅಂತನೋ, ಅಥವಾ ಬಡತನದಲ್ಲಿರುವಂತಹ ವ್ಯಕ್ತಿಗ ಹೆಸರನ್ನು ಇಟ್ಟಿರೋದ್ರಿಂದ ಅಪಹಾಸ್ಯ ಮಾಡ್ತಾ ಇದೆಯೋ ಈ ಸಮಾಜ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಇಂಡಿಕೇಟ್ ಆಗ್ತಾ ಇದೆ ನಮಗೆ, ಹೌದಲ್ವಾ? ಅವನು ಗುಮಾಸ್ತ ಆ ಪೇಷಂಟಿಗೆ ಹೆಸರು ಮಹಾತ್ಮ ಗಾಂಧಿ ಅಂತ ಇದ್ದದ್ದನ್ನು ನೋಡಿ ನಗ್ತಾನೆ ಅಂದರೆ ಅವನ ಮನಸ್ಥಿತಿ ಹೇಗಿರಬೇಕು ಅಂತ. ಅವನ ಮನಸ್ಥಿತಿ ಸಮಾಜಕ್ಕೆ ಹಿಡಿದ ಕನ್ನಡಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸಮಾಜ ವ್ಯಕ್ತಿಗಳನ್ನು ಹೇಗೆ ಗುರುತಿಸ್ತಾರೆ ಅಂತ. ಕರಿಸಿದ್ದೇಗೌಡ ಬರೆದಿರೋದು ಸರಿಯಾಗಿ ಅದೇ ಸ್ವಾಮಿ, ಇವನ ಹೆಸರು ಮಹಾತ್ಮ ಗಾಂಧಿ ಅಂತಲೇ ಇಟ್ಟಿರೋದು ಅಂತ ಪಾಪ ಆತ ಹೇಳ್ದ. ಗುಮಾಸ್ತ ಬಾಯಿ ಬಿಟ್ಕೊಂಡೇ ಮಹಾತ್ಮ ಗಾಂಧಿಯನ್ನ ನೋಡ್ದ. ಪಾಪ ಹುಡುಗನನ್ನ ನೋಡ್ದ. ಸರಿಯಪ್ಪ ತಗೋ ಚೀಟಿ
ಅಂದವನೇ ಆ ಹಳೆಯ ಕಾಗದದ ಜೊತೆಗೆ ಇನ್ನೊಂದು ಹೊಸ ಚೀಟಿಯನ್ನು ಕೊಟ್ಟ. ಆ ಕಡೆಗೆ ಹೋಗು ಅಂತ ಹೇಳಿ ಬೇರೆ ಡಿಪಾರ್ಟ್ಮೆಂಟ್ ಕಡೆಗೆ ಕೈಯನ್ನು ತೋರಿಸ್ದ. ಅಲ್ಲೊಬ್ಬ ಇವರು ಕೊಟ್ಟ ಕಾಗದಗಳನ್ನು ಮತ್ತು ಇನ್ನು ಅನೇಕ ಹೊರ ರೋಗಿಗಳು ಕೊಟ್ಟಂಥ ಕಾಗದಗಳನ್ನು ಫೈಲ್ಗಳನ್ನು ಇಡುತ್ತಲ್ಲ ಹಾಗೆ ಅದನ್ನು ತೆಗೆದುಕೊಂಡು ಒಳಗಡೆ ಹೋಗಿ ಒಂದು ದೊಡ್ಡ ಮೇಜಿನ ಒಂದು ಸುತ್ತ ಕುರ್ಚಿಗಳಲ್ಲಿ ಕುಳಿತಿದ್ದ ವೈದ್ಯರ ಮುಂದೆ ಅದನ್ನು ತಗೊಂಡೋಗಿ ಇಟ್ಟ. ಮಹಾತ್ಮ ಗಾಂಧಿಯ ಸರದಿ ಬಂದಾಗ ವೈದ್ಯರ ಗುಂಪು ಗಹಗಹಿಸಿ ನಗೋದಕ್ಕೆ ಶುರು ಮಾಡ್ತು. ಅಂದರೆ ಅವರ ಅಂದರೆ ಯಾವ ರೀತಿಯಾಗಿ ನೋಡ್ತಾ ಇದ್ದೀವಿ ಅಂತ ಇದಕ್ಕೆ ಹೇಳೋದಕ್ಕೆ ಪದಗಳೇ ಇಲ್ಲ, ಇದಕ್ಕೆ ವಿವರಣೆ ಬೇಕಾಗೇ ಇಲ್ಲ. ನಮ್ಮ ಕೆಟ್ಟ ಮನಸ್ಥಿತಿಗಳೇ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಇದಕ್ಕೆ ವಿವರಣೆ ಬೇಕಾಗೇ ಇಲ್ಲ ಅಂತ. ಡಾಕ್ಟರ್ ಅಂದರೆ 2-3 ಅಕ್ಷರ ಓದಿದವರಲ್ಲ, ಇಡೀ ಪ್ರಪಂಚವನ್ನು ತಿಳಿದವರು. ಮನಸ್ಥಿತಿ ಅವ್ರದ್ದು ಧಾರ್ಮಿಕವಾಗಿರಬೇಕಾಗಿತ್ತು, ಕರುಣೆಯಿಂದ ಕೂಡಿರಬೇಕಾಗಿತ್ತು. ಧಾರ್ಮಿಕ ಅಂತ ಹೇಳಿದ್ರೆ ನೀವು ಜಪ ತಪ ಮಾಡೋ ಭಗವಂತಂದು ನಾನು ಹೇಳ್ತಾ ಇಲ್ಲ, ಕರುಣೆಯಿಂದ ಕೂಡಿರುವ ಧರ್ಮ ಇರಬೇಕಾಗಿತ್ತು ಅವರ ಹೃದಯದಲ್ಲಿ. ಗಹಗಹಿಸಿ ನಕ್ಕಿತು ಅಂತ ಹೇಳಿದ್ರೆ ಅದರ ಅರ್ಥ ಏನು, ಅವರ ವ್ಯಕ್ತಿತ್ವ ಎಷ್ಟು ಕೀಳಮಟ್ಟಕ್ಕಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಜೋರಾಗಿ ಕೂಗಿ ಕರೀತಾರೆ, ಯಾರಪ್ಪ ಮಹಾತ್ಮ ಗಾಂಧಿ ಅಂತ. ಅಂದರೆ ಮಹಾತ್ಮ ಗಾಂಧಿ ಅಂದರೆ ಸಿಂಹಾಸನದ ಮೇಲೆ ಬರಬೇಕಾಗಿತ್ತು ಅಂತ ಇವರ ಅನಿಸಿಕೆಗಳು, ಇವರ ಅಭಿಪ್ರಾಯಗಳು. ಕರ್ಕೊಂಡು ಬಂದೆ ಸ್ವಾಮಿ, ಇಲ್ಲವನೇ ಅಂತ ಹೇಳಿ ಪಾಪ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಕರೆದುಕೊಂಡು ಒಳಗಡೆಗೆ ಹೋದ. ನಿಂಗಮ್ಮನನ್ನು ಮತ್ತು ಪದ್ದಿಯನ್ನು ಹೊರಗಡೆಗೆ ಜವಾನ ತಡೀತಾನೆ. ಅಂದರೆ ಪೇಷಂಟ್ಗಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂಥೇಳಿ ಒಳಗಡೆ ಎಲ್ಲರನ್ನು ಬಿಡೋದಿಲ್ಲ. ಹಾಗಾಗಿ ಆ ತಾಯಿ ಮತ್ತು ಮಗಳು ಹೊರಗಡೆ ನಿಂತ್ಕೊಂಡ್ರು. ಕರಿಸಿದ್ದೇಗೌಡ ಮೊಮ್ಮಗನನ್ನು ಕರೆದುಕೊಂಡು ಡಾಕ್ಟರ್ ಹತ್ರ ಒಳಗಡೆ ಹೋದ.